ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರಿಗೆ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಸತ್ಯನಾಥ್ ಸ್ಟೋರ್ಸ್, ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ. ಸೊ ರುಚಿ ರುಚಿ ಸವಿರುಚಿ, ಹಾಂ, ನಮ್ಮ ಕಾರ್ಯಕ್ರಮದ ಹೆಸರು ಕೂಡ ನಮ್ಮ ಸವಿರುಚಿ. ಹಾಗೆಯೇ ಪ್ರತಿನಿತ್ಯವೂ ಕೂಡ ನಮ್ಮ ಅಡುಗೆ ಮನೆಯಲ್ಲಿ ಸವಿ ರುಚಿಯಾದಂಥ ಅಡುಗೆಗಳು ತಯಾರಾಗುತ್ತೆ. ಇವತ್ತು ಅಡುಗೆ ತಯಾರಿಸೋದಕ್ಕೆ ಬಂದಿದ್ದಾರೆ ಶ್ರೀಮತಿ ಸುಮತಿಯವರು. ಯಾವೆಲ್ಲ ರುಚಿಕರವಾದಂಥ ಅಡುಗೆ ತಯಾರಾಗುತ್ತೆ ಅವರನ್ನೇ ಕೇಳೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು. ಸೊ ನಿಮ್ಮ ಕೈ ರುಚಿ ಅಂತೂ ಸೂಪರ್ ಇರುತ್ತೆ. ಸೊ ಇವತ್ತು ಏನು ಟೇಸ್ಟಿ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಿ? ಇವತ್ತು ನಾನ್ ವೆಜ್ ಎರಡು ಕೂಡ. ಸೂಪರ್ ಸೂಪರ್. ಒಂದು ಕೋಳಿ ಸಾರು ರೊಟ್ಟಿ ಜೊತೆ, ಇನ್ನೊಂದು ಚಿಕನ್ ಕಡಿಪತ್ತ ಅಂತ. ಚಿಕನ್ ಕರಿಪತ್ತ. ಓಕೆ. ಸೊ ಕರಿಪತ್ತ ತುಂಬ ಬೆಳೀತಾ ಇದೆಯಾ ಅಂತ? ಮರನೇ ಉಂಟು ದೊಡ್ಡದು. ಹಾಗೆ. ಓಕೆ ಓಕೆ. ಸೊ ಇದು ರೊಟ್ಟಿ ಜೊತೆಗೆ ಅಂದರೆ ನಮ್ಮ ಮಂಗಳೂರಿನ ನಮ್ಮ ರೊಟ್ಟಿಯ ಅಥವಾ ತಟ್ಟಿ ರೊಟ್ಟಿ ಮಾಡ್ತಾರೆ? ಅದು ಇಲ್ಲ, ನಮ್ಮ ಕೋಳಿ ರೊಟ್ಟಿ, ಮಂಗಳೂರಿನದು ಕೋರಿ ರೊಟ್ಟಿ ಮಾಡ್ತಿದ್ದೀರಿ ಈಗ. ನನಗೆ ಬೇಗ ಹಸಿವಾಗ್ತಾ ಇದೆ, ಮಧ್ಯಾಹ್ನದ ಊಟದ ಟೈಮ್ ಆಯಿತು. ಹಾಗಾದರೆ ಬೇಗ ಬೇಗ ಸ್ಟಾರ್ಟ್ ಮಾಡೋಣ, ಬನ್ನಿ ಕಿಚನಿಗೆ. ಸರಿ ಮೇಡಮ್. ಸೊ ಫಸ್ಟ್ ನಮಗೀಗ ನಮ್ಮ ಮಂಗಳೂರಿನ ಕೋರಿ ರೊಟ್ಟಿಯ, ಮಂಗಳೂರು ಅಂತಾನೆ ಇಲ್ಲ, ನಮ್ಮ ದಕ್ಷಿಣ ಕನ್ನಡದ್ದು. ಸೊ ಕೋರಿ ರೊಟ್ಟಿಯ ಅಥವಾ ಏನು ಫಸ್ಟಿಗೆ ಕೋಳಿ ರೊಟ್ಟಿ, ಕೋಳಿ ರೊಟ್ಟಿ, ರೊಟ್ಟಿ ಅದರ ಜೊತೆಗೆ ಕಾಂಪ್ಲಿಮೆಂಟ್ ಸಾರು ಮಾಡ್ತಾ ಇದ್ದೆ. ಇಲ್ಲದ ಕೋರಿ ರೊಟ್ಟಿ ಮಾಡ್ತೇನೆ ಅಂತ ಅನಿಸಿದ್ರೆ ಕೋಳಿ ಸಾರು ಮಾಡ್ತಾ ಸಾರು ರೊಟ್ಟಿ ಜೊತೆ ತಿನ್ನೋದು. ಎಸ್. ಸೊ ಸ್ಟಾರ್ಟ್ ಮಾಡೋಣ. ಹೇಗೆ? ನನಗೆ ಒಂದು ಬಾಣಲೆ ಬೇಕು. ಇದಕ್ಕೆ 2 ಸ್ಪೂನ್ ಆಯಿಲ್ ಹಾಕಿ. ಸೊ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕಾ? ಹಾಂ, ಸಾಕು. ಸ್ವಲ್ಪ ಬಿಸಿ ಆಗಲಿ ಎಣ್ಣೆ. ಮತ್ತೆ ಒಂದೊಂದೇ ನಮಗೆಲ್ಲ ಉರಿಬೇಕು. ಈಗ ಉರಿದು ಮಿಕ್ಸಿ ಮಾಡಲಿಕ್ಕಿದೆ. ಸೊ ಈಗ ನೀವು ಪೂರ್ತಿಯಾಗಿ ಮಸಾಲೆ ಹೇಗೆ ಪ್ರಿಪೇರ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀರಿ. ಬಟ್ ಏನು ಟೈಮ್ ಇಲ್ಲ, ಸೊ ಝಟ್ಪಟ್ ಆಗಬೇಕು, ಈ ಥರ ಎಲ್ಲ ಇದ್ದರೆ ಸೊ ಮಸಾಲೆ ಕನ್ಫ್ಯೂಷನ್ ಆಯಿತು ಅಂತ ಹೇಳಿದರೆ ರೈಸ್ ರವರ ನಿಮಗೆ ಈ ಚಿಕನ್ ಮಸಾಲ ಪೌಡರ್ ಯಾವುದೇ ಬೇಕಾ ನಿಮಗೆ, ಇದು ಗೀ ರೋಸ್ಟ್ ಮಸಾಲ ಎಲ್ಲವೂ ಕೂಡ ಲಭ್ಯವಾಗಿದೆ. ರೈಸ್ ಅವರ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಇಲ್ಲಿದೆ ನಮ್ಮ ದಕ್ಷಿಣ ಕನ್ನಡದ್ದು ರೆಸಿಪೀಸ್. ಅದರಲ್ಲೂ ಮಾಡ್ಬೋದು. ಈಸಿ ಆಗುತ್ತೆ. ಸೊ ಆವಾಗ ಹೇಳ್ಬೋದು ನಾನೆಲ್ಲ ಹುರಿದು ಎಲ್ಲ ಪುಡಿ ಮಾಡಿ ಆಮೇಲೆ ಮಾಡಿದ್ದೀನಿ ಅಂತ. ಇದರಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ, ಅದು ಜಟ್ಪಟ್ ಅಂತ ಆಗಿ 15 ಕೆಂಪು ಮೆಣಸು ಹಾಕ್ತೀನಿ, ಬ್ಯಾಡಗಿ ಮೆಣಸು ಅಂತ. ಕೋರಿ ಸಾರು ಅಥವಾ ಕೋಳಿ ಸಾರಿದ್ದು ಬರೀ ರೊಟ್ಟಿಗೆ ಅಲ್ಲ, ಇದಕ್ಕೂ ಕೂಡ ನೀರು ದೋಸೆ, ಇಡ್ಲಿ ಆಪ. ನನಗೆ ಬೇಗ ಹಸಿವಾಗ್ತಾ ಇದೆ, ಬೇಗ ಬೇಗ ಮಾಡಿ. ಅದು ಸ್ವಲ್ಪ ದಪ್ಪ ಇಡಬೇಕು. ಇಡ್ಲಿ ನೀರು ದೋಸೆಗೆ ಚೂರು ದಪ್ಪ, ರೊಟ್ಟಿಗಂದ್ರೆ ಸ್ವಲ್ಪ ತೆಳು ಬರ್ಬೇಕು ಅಷ್ಟೇ, ಮತ್ತೆಲ್ಲ ಸೇಮ್. ಈಗ ಒಂದು 3 ಸ್ಪೂನು ಕೊತ್ತಂಬರಿ ಬೀಜ. ಇದಕ್ಕೆ ಕೊತ್ತಂಬರಿ ಬೀಜ ಸ್ವಲ್ಪ ಜಾಸ್ತಿ ಬೇಕು. ಮತ್ತು ಒಂದು ಅರ್ಧ ಕರಿಮೆಣಸು, ಒಂದು 3/4 ಸ್ಪೂನು ಸಾಸಿವೆ,
ಜೀರಿಗೆ 1 ಸ್ಪೂನ್ ಎಲ್ಲ ಹಾಕೊಂಡು ಹೋಗ್ಲಿಕ್ಕೆ. ಈಗ ಅದಕ್ಕೇನೆ ಸ್ವಲ್ಪ ಕರಿಬೇವು. ಓಕೆ. ಸೊ ಇದು ಪ್ರಮಾಣ ಕರೆಕ್ಟ್ ಆಗಿದ್ರೆ ಕೆಲವು ಸರಿ ಧನಿಯಾನು ಕೂಡ ಲೆಕ್ಕಕ್ಕಿಂತ ಹೆಚ್ಚು ಹಾಕಿದ್ರು ಚೆನ್ನಾಗಿರೋದಿಲ್ಲ. ಆದ್ರೆ ಕೋಳಿ ನೀವು ರಸ ಮಾಡಿ ಅಥವಾ ಗಸಿ ಮಾಡಿ ಅದಕ್ಕೆ ಸ್ವಲ್ಪ ಧನಿಯಾ ಜಾಸ್ತಿ ಅಲ್ವಾ? ಧನಿಯಾ ಜಾಸ್ತಿ, ಹೌದು. ಇದರೊಟ್ಟಿಗೆನೆ ಈರುಳ್ಳಿ ಹಾಕಿಬಿಡುವ. ಇದು ಸಾಕು, ಇಷ್ಟು. ಗ್ಯಾಸ್ ಆಫ್ ಮಾಡ್ತೇನೆ. ಒಂದು ಸ್ವಲ್ಪ ಇದು ತಣ್ಣಗಾಗಲಿ. ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡುವ. ನಮಗೆ ಮತ್ತೆ ಇದರಲ್ಲಿ ಹಾಕೊಳ್ಳೋದಾ? ತಗೊಳ್ಳಿ. ನೆಕ್ಸ್ಟ್ ಇನ್ನು ನಮಗೆ ತೆಂಗಿನ ತುರಿ ಉಂಟಲ್ಲ, ಅದನ್ನು ಫ್ರೈ ಮಾಡಬೇಕು. ಓಕೆ. ಗ್ಯಾಸ್ ಆನ್ ಮಾಡುವ. ಇದು ಹಾಕ್ತೇನೆ ನೋಡಿ, ತೆಂಗಿನ ತುರಿ 2 ಕಪ್ ಉಂಟು. ಓಕೆ. ಕೋರಿ ರೊಟ್ಟಿಗೆ ಅಂದರೆ ಸ್ವಲ್ಪ ಸಾರು ಜಾಸ್ತಿ ಬೇಕಲ್ವಾ, ಸೊ ತೆಂಗಿನಕಾಯಿ ಜಾಸ್ತಿ ಬೇಕು ನಮಗೆ. ಮತ್ತೆ ನೀವು ಮಸಾಲದಲ್ಲಿ ಮಾಡುವುದಾದ್ರೂ ಈಗ ನಾವು ಇದು ಫ್ರೈ ಮಾಡ್ತೇವಲ್ಲ, ನಂತರ ಮಿಕ್ಸಿ ಮಾಡುವಾಗ ಅದನ್ನೆಲ್ಲ ಅದಕ್ಕೇನೆ ಹಾಕಿನೂ ಒಟ್ಟಿಗೆ ಮಿಕ್ಸಿ ಮಾಡ್ಬೋದು. ಅಂದ್ರೆ ಯಾವುದು ಈಗ ಹುರಿದು ಹೀಗೆ ಮಾಡುದಲ್ಲ ಅಂದ್ರೆ ನೀವು ಬರೀ ಹುಡಿ ಹಾಕಿ ಮಾಡುದಲ್ಲ, ಇದಕ್ಕೇನೆ ಹಾಕಿ ಒಟ್ಟಿಗೆ ಮಿಕ್ಸಿ ಮಾಡಿದ್ರೆ ಕರೆಕ್ಟ್ ಬರ್ತದೆ ನಮ್ಗೆ. ಸೊ ಪೌಡರ್ ಯೂಸ್ ಮಾಡಿ ಮಾಡೋರಿಗೆ ಆ ತರ. ಇದು ಹುರ್ಕೊಳ್ಳೋ ಅಷ್ಟೊತ್ತು ಇನ್ನು ಅದು ತಣ್ಣಗಾಯ್ತು, ಅದನ್ನ ಗ್ರೈಂಡ್ ಮಾಡ್ಲಾ? ಇದು ಆಯ್ತು. ಇದನ್ನು ಈಗ ಗ್ಯಾಸ್ ಆಫ್ ಮಾಡಿದ್ದೇನೆ. ಎಷ್ಟು ಸಾಕು ಅದು ನೋಡಿ, ನಿಮ್ಗೆ ಪರಿಮಳ ಸ್ವಲ್ಪ ಬರ್ಲಿಕ್ಕೆ ಶುರು ಆಗ್ತದಲ್ಲ, ಅಷ್ಟಾದ್ರೆ ಸಾಕು. ಇಲ್ಲದ್ರೆ ಅದು ಕೈ ಬರ್ತದೆ. ಅದಕ್ಕೆ ಅಷ್ಟು ಪರಿಮಳ ಬಂದಾಗ ಗೊತ್ತಾಗ್ತದೆ. ಅಷ್ಟಲ್ಲಿ ಗ್ಯಾಸ್ ಆಫ್ ಮಾಡಿ ಮತ್ತೆ ಅಲ್ಲಿಯೇ ಸ್ವಲ್ಪ ಬಿಸಿ ಆಗ್ತದೆ. ಹಾಗಾದ್ರೆ ಅದನ್ನ ಗ್ರೈಂಡ್ ಮಾಡ್ಲಾ? ಇದನ್ನು ಗ್ರೈಂಡ್ ಮಾಡಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ. ಸಾಕು, ಅದು ಫೈನ್ ಪೇಸ್ಟ್ ಆಗಬೇಕು ನಮಗೀಗ. ಮತ್ತೆ ನೋಡಿ, ಅದಕ್ಕೆ ಇಲ್ಲಿ ಬೆಳ್ಳುಳ್ಳಿ ಮತ್ತೆ ಶುಂಠಿ ಇದು ಉರಿಬೇಕಂತ ಇಲ್ಲ, ಅದಕ್ಕೇನೆ ಡೈರೆಕ್ಟ್ ಹಾಕಿದ್ರೆ ಆಯ್ತು. ನೋಡಿ ಸರಿ ಇದೆಯಾ? ಇದೀಗ ಸರಿ ಇದೆ, ಕರೆಕ್ಟ್ ಆಗಿದೆ. ಈಗ ನಾವು ಒಗ್ಗರಣೆ ಇಡ್ಲಿಕ್ಕಿದೆ. ಗ್ಯಾಸ್ ಆನ್. ಸೊ ಅದರಲ್ಲೇ ಮಾಡ್ಕೊಳ್ಳೋದು? ಹೌದೌದು. ಎಣ್ಣೆ ಬೇಕು. ರಿಫೈನ್ಡ್ ಸಾಕು. ಬೆಳ್ಳುಳ್ಳಿ ಸಿಪ್ಪೆ ಜೊತೆಗೆ ಹಾಕಬೇಕು. ಅದು ಜಜ್ಜಿ ಹಾಕುದು ಹೇಳ್ತಾರಲ್ಲ, ಅದರಲ್ಲಿ ಟೇಸ್ಟ್ ಬೇರೆ, ಒಗ್ಗರಣೆ ಪರಿಮಳ ಜಾಸ್ತಿ. ಅದಕ್ಕೆ ಹಾಗೇನೆ ಹಾಕ್ಬೇಕು. ಅದು ಈಗ ಕರಿಬೇವು, ಆಮೇಲೆ ಈರುಳ್ಳಿ ಒಗ್ಗರಣೆಗೆ. ಬೆಳ್ಳುಳ್ಳಿ, ಕರಿಬೇವು ಮತ್ತೆ ಈರುಳ್ಳಿ. ಅದಕ್ಕೆ ಈಗ ಬೇಕಾದ ವಸ್ತು ಉಪ್ಪು. ಉಪ್ಪಿಲ್ಲಂದ್ರೆ ಏನೂ ಆಗೋದಿಲ್ಲ, ರುಚಿಯೇ ಇರೋದಿಲ್ಲ. ಸಾಸಿವೆನೂ ಹಾಕೊಳ್ತೀರಾ? ಹೌದು, ಈಗ ಹಾಕ್ತೇನೆ. ಸ್ವಲ್ಪ ಇದು ಉಪ್ಪು ಹಾಕಿದ ಕೂಡಲೇ ಬೇಗ ಬ್ರೌನ್ ಸ್ಟಾರ್ಟ್ ಆಗಿತ್ತು. ಈಗ ಸಾಸಿವೆ ಸ್ವಲ್ಪ ಎಣ್ಣೆ ಬಿಸಿ ಇದೆ, ರಪ್ಪ ಅದು ಪಟ ಪಟ ಆಗ್ತದೆ. ಈಗ ಟೊಮೆಟೊ ಹಾಕುವ. ಸೊ ಚಿಕನ್ ಗ್ರೇವಿ ಮಾಡೋದಿದ್ರೆ ಅದಕ್ಕೆ ಹೆಚ್ಚು ಹುಳಿ ಏನು ಬೇಕಾಗಿಲ್ಲ. ಹೌದು, ಅದಕ್ಕಾಗಿ ಹುಣಸೆ ಹುಳಿ ಇದಕ್ಕೆ ಹಾಕ್ಲಿಕ್ಕಿಲ್ಲ. ಟೊಮೆಟೊ ಅದನ್ನು ಕೆಲವರು ಟೊಮೆಟೊನು ಹಾಕುದಿಲ್ಲ. ಅದು ಸ್ವಲ್ಪ ಟೊಮೆಟೊ ಹಾಕದಿದ್ರೆ ಸ್ವಲ್ಪ ಹುಣಸೆ ಹುಳಿ ಹಾಕ್ತಾರೆ, ಜಾಸ್ತಿ ಮಾಡುವಾಗಲೇ.
ಈಗ ನಾವು ಚಿಕನ್ ಹಾಕುವ, ಚಿಕನ್ ಒಟ್ಟಿಗೆ ಟೊಮೆಟೊ ಕೂಡ ಬೇಯ್ತದೆ. ಈಗ ನನಗೆ ಅದರೊಟ್ಟಿಗೆ ಅರಸಿನ ಬೇಕು ಚಿಕನ್ಗೆ ಹಾಕಿ. ಹಾಕ್ಲಾ? ಹಾಂ, ಅರಸಿನ ಹಾಕಿ. ರೈಸ್ ರವರ ಪ್ಯೂರ್ ಆ್ಯಂಡ್ ಒಥೆಂಟಿಕ್ ಸ್ಪೈಸಸ್ ಸಾಕು. ಈಗ ಉಪ್ಪು ಹಾಕ್ತೇನೆ, ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತೆ ನೋಡಿ ಹಾಕಿದ್ರೆ ಆಯಿತು. ಬೇಕಾದರೆ ಬೇಕಿದ್ದಲ್ಲಿ ಉಪ್ಪು ಜಾಸ್ತಿ ಆದರೆ ಮತ್ತೆ ಸರಿ ಮಾಡೋದು. ಹೌದು, ಅದಕ್ಕೆ ಮತ್ತೆ ಹಾಕಿದರೆ ಆಯಿತು. ಈಗ ನನಗೆ ಗರಂ ಮಸಾಲ ಬೇಕು. ರೈಸ್ ರವರ ಅರ್ಧ ಸ್ಪೂನ್ ಹಾಕಿ. ಎಸ್, ಗರಂ ಮಸಾಲ ಪೌಡರ್ ಸಾಕಾ? ಹಾಂ, ಸಾಕು ಸಾಕು. ಈಗ ಇದಕ್ಕೇನೆ ನಾವು ಮಿಕ್ಸಿ ಮಾಡಿದ ಮಸಾಲ ಉಂಟಲ್ಲ, ಅದಕ್ಕೇನೆ ಅದರಲ್ಲೇ ಬೇಯಬೇಕು ಅದು. ಸೊ ತುಳುವಲ್ಲಿ ಈ ಬರೀ ಮಸಾಲೆಯಲ್ಲಿ ಬೆಂದ ಒಂದು ಚಿಕನ್ಗೆ ಒಂದು ವರ್ಡ್ ಇದೆ, ಏನದು? ತುಳುವಲ್ಲಿಯಾ? ಬರೀ ಈ ಥರ ಇಷ್ಟೇ ಮಸಾಲ ಬೇಯಿಸಿ ಇದರಲ್ಲಿ ಬೇಯಿಸ್ತಾರೆ, ಅದಕ್ಕೇನು ಹೇಳ್ತಾರೆ? ತುಳುವಿನಲ್ಲಿ ಎಂತ ಹೇಳ್ತಾರಪ್ಪ? ಬಣ್ಣಂಜಲ್. ಓ, ಕೇಳಿಲ್ಲ ನೋಡಿ. ಕೆಲವೊಂದು ಬಣ್ಣಂಜಲ್ ಅಂತ ಹೇಳ್ತಾರೆ. ಅಂದ್ರೆ ಈಗ ಎಲ್ಲರೂ ಅದನ್ನ ಪುಳಿ ಮುಂಚಿ ಮಾಡೋದೇ ಬೇರೆ ರೀತಿ. ಬಟ್ ಈ ರೀತಿ ಬರೀ ಮಸಾಲೆಯಲ್ಲಿ ಬೇಯಿಸೋದು ಚಿಕನ್ ಅನ್ನ ಬೇಯಿಸೋದ್ರನ್ನ ಬಣ್ಣಂಜಲ್ ಅಂತ ಹೇಳ್ತಾರೆ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ. ಅದಕ್ಕೆ ಇದು ಅಲ್ಲ, ಇದು ನಮಗೆ ಇದು ಈಗ ಬೇಕಾಗುತ್ತೆ. ಅದು ಒಟ್ಟಿಗೆ ಓಕೆ ಓಕೆ ಹಾಕ್ಲಾ? ಹಾಕಿ ಹಾಕಿ. ಯಾಕಂದ್ರೆ ನಮಗೆ ಕೋಳಿ ರೊಟ್ಟಿಗೆ ನೀರು ಬೇಕೇ ಅಲ್ಲ. ಸಾಕಷ್ಟು ಸಾಕು. ಇದು ಈಗ ಬೇಯ್ತಾ ಇರಲಿ. ಲಿಡ್ ಇಡುದಾ? ಹಾಂ, ಲಿಡ್ ಇಡಬೇಕು. ಸೊ ಅದು ಆ ಕಡೆ ಆಚೆ ಬೇಯ್ತಾ ಇರಲಿ, ನಾವು ಇದನ್ನು ರುಬ್ಕೊಳ್ಳೋಣ. ಇದನ್ನೀಗ ರುಬ್ಬಬೇಕು. ಇದಕ್ಕೆ ಕೆಲವರು ತೆಂಗಿನ ಹಾಲು ಹಾಕ್ತಾರೆ, ಹಾಗೇನು ಮಾಡ್ತಾರೆ. ಆಗ ಸ್ಟೂ ಥರ ಬರುತ್ತದು. ಅದು ಹೌದು. ಅದಕ್ಕೆ ನಾನು ಹೇಳುದು, ಅದು ತುಂಬ ಗ್ರೈಂಡ್ ಆಗೋವರೆಗೆ ಕಾಯಲಿಕ್ಕೆ ಟೈಮ್ ಇಲ್ಲಲ್ಲ. ಅದಕ್ಕೆ ಈ ರೀತಿ ಮಾಡಿದರೆ ನಿಮಗೆ ಕನ್ಸಿಸ್ಟೆನ್ಸಿ ಜಾಸ್ತಿ. ಹೌದೌದು. ಬರೀ ಹಾಲು ಹಾಕಿದರೆ ಕನ್ಸಿಸ್ಟೆನ್ಸಿ ಕಮ್ಮಿ ಹಾಗೆ ಬರ್ತದೆ. ಅದು ನೀರು ಸ್ವಲ್ಪ ನೀರು ಇದಕ್ಕೆ ಹಾಕಿ. ಓಕೆ, ಸಾಕ. ಈಗ ಇದು ಸೊ ಫೈನ್ ಪೇಸ್ಟ್ ಆಗಬೇಕಲ್ಲ? ಹೌದೌದು. ಸಾಕಲ್ಲ? ಈಗ ಇದು ಬೇಯ್ತಾ ಬಂದಿದೆ. ಈಗ ನಾವು ಅದಕ್ಕೆ ಗ್ರೈಂಡ್ ಮಾಡಿದಂಥ ತೆಂಗಿನ ಮಸಾಲ ಅದಕ್ಕೆ ಘಮ ಘಮ ಬರ್ತಾ ಉಂಟಾ? ಸೂಪರ್ ಅರೋಮ. ಇಷ್ಟು ಬೇಯ್ತಾ ಇರುವಾಗಲೇ ಬರ್ತಾರೆ ಎಲ್ಲ ಕಿಚನಿಗೆ. ಏನಾಗ್ತಾ ಇದೆ ನೋಡ್ಲಿಲ್ವಾ? ಸ್ವಲ್ಪ ನೀರು ಈಗ ಗಸಿಯಾಗಿದೆ. ಇದು ಗಸಿಯಾಗಿದೆ. ಇದನ್ನೀಗ ಸಾರು ಮಾಡಬೇಕು ನಾವು. ನೀರು ಹಾಕಿ. ನೀರು ಹಾಕ್ಲಾ? ಹಾಕ್ಲಾ? ಹಾಂ, ನೀರು ಹಾಕಿ. ಈಗ ಇದಕ್ಕೆ ಉಪ್ಪು ಹಾಕುವ. ಇನ್ನು ಸ್ವಲ್ಪ ಉಪ್ಪು ಬೇಕು. ಈ ಕೋರಿ ರೊಟ್ಟಿಗೆ ಅದಕ್ಕೆ ಮಾಡುವಂಥ ಸಾರು ಮಾಡುವಾಗ, ಕೋರಿ ಸಾರು ಮಾಡುವಾಗ ಇದಕ್ಕೆ ಸ್ವಲ್ಪ ಉಪ್ಪು ಕಮ್ಮಿಯೇ ಬೇಕಲ್ಲ? ಯಾಕೆಂದರೆ ರೊಟ್ಟಿ ಉಪ್ಪು ಇರ್ತದೆ. ಇಲ್ದಿದ್ರೆ ಬೇರೆ ಇದಕ್ಕೆ ನಾವು ಮಾಡುವಾಗ ಸ್ವಲ್ಪ ಕರೆಕ್ಟ್ ಆಗಿ ಬೇಕು. ಈಗ ಇದು ಕುದಿ ಬರಬೇಕು ಈಗ. ಓಕೆ, ಸೊ ಒಳ್ಳೆ ಕುದಿ ಬರ್ತಾ ಇದೆ ಈಗ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕುವ. ಕುದಿ ಬರ್ತಾ ಇರುವಾಗ ಅದರೊಟ್ಟಿಗೆ ಅದನ್ನು ಸ್ವಲ್ಪ ಪರಿಮಳ ಕೊಡ್ತದೆ.
ಕುದೀತಾ ಇರುವಾಗ ಅದರ ಘಮ ಬರ್ತಾ ಇರುವಾಗ ಇಲ್ಲಿ ಹಸಿವು ಜಾಸ್ತಿ ಆಗ್ತಾ ಇದೆ. ಅಂದರೆ ಈ ಥರ ಅಥೆಂಟಿಕ್ ರೆಸಿಪೀಸ್ ಎಲ್ಲ ಮಾಡುವಾಗ ಸೊ ಒಳ್ಳೆ ಅದರ ಘಮದಲ್ಲೇ ಸೊ ನಿತ್ಯಕ್ಕಿಂತ ಬೇಗನೆ ಹಸಿವು ಆಗ್ತದೆ. ಇದು ಈಗ ಆಗಿದೆ, ಕರೆಕ್ಟಾಗಿ ಕುದಿ ಬಂದಿದೆ. ಕರೆಕ್ಟಾಗಿ ಕುದಿ ಬಂದಿದೆ. ಸೊ ರೆಡಿನಾ? ಇದು ರೆಡಿ. ಗ್ಯಾಸ್ ಆಫ್ ಮಾಡ್ತೇನೆ. ಓಕೆ ಡಾ. ಸೊ ಸರ್ವ್ ಮಾಡಿ. ರೊಟ್ಟಿ ಬೇರೆ ರೆಡಿಯಾಗಿದೆ. ನಮ್ಮ ಚಿಕನ್ ಸಾರ್ ರೆಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕುವ. ಬಿಸಿ ಬಿಸಿಯಾದ ಚಿಕನ್ ಸಾರ್ ರೊಟ್ಟಿ ಜೊತೆ ರೆಡಿ. ಸೊ ಈಗ ಹೇಳಬೇಕಂದ್ರೆ ಕೋರಿ ರೊಟ್ಟಿ. ಕರೆಕ್ಟ್. ಥ್ಯಾಂಕ್ ಯು ಮೇಡಮ್. ಸೊ ದಕ್ಷಿಣ ಕನ್ನಡದ ಸಿಗ್ನೇಚರ್ ಡಿಶಸ್ ಅಂದರೆ ಕೋರಿ ರೊಟ್ಟಿ, ಕೋರಿ ಸುಕ್ಕ ಅಥವಾ ಪುಳಿಮುಂಚಿ, ಇದೆಲ್ಲ ತುಂಬಾ ಮಾಡ್ತೀವಿ. ಸೊ ಇದಂತೂ ಈಗ ಮಾಡಿಕೊಟ್ಟಿದ್ದಾರೆ ಕೋರಿ ರೊಟ್ಟಿ. ಅದಕ್ಕೆ ಬೇಕಾಗಿರುವಂಥ ಕೋಳಿ ಸಾರು ಹೇಗೆ ತಯಾರಿಸೋದು ಮತ್ತೊಂದು ನೋಡಿ. ಕೋಳಿ ಸಾರು ತಯಾರಿಸುವ ವಿಧಾನ: ಮೊದಲು ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ 10ರಿಂದ 15 ಒಣಮೆಣಸನ್ನು ಹುರಿದು 3ರಿಂದ 4 ಚಮಚದಷ್ಟು ಧನಿಯಾ, ಅರ್ಧ ಚಮಚದಷ್ಟು ಕರಿಮೆಣಸು, 1 ಚಮಚ ಜೀರಿಗೆ, ಅರ್ಧ ಚಮಚ ಸಾಸಿವೆ, ಕರಿಬೇವು ಹಾಕಿ ಹುರಿಯಿರಿ. ನಂತರ ಹೆಚ್ಚಿದ ಈರುಳ್ಳಿ ಸೇರಿಸಿ ಹುರಿಯಿರಿ. ತೆಂಗಿನ ತುರಿಯನ್ನು ಹುರಿದಿಟ್ಟುಕೊಳ್ಳಿ. ಹುರಿದ ಮಸಾಲೆ ಸ್ವಲ್ಪ ತಣ್ಣಗಾದ ನಂತರ ಸ್ವಲ್ಪ ನೀರು, ಬೆಳ್ಳುಳ್ಳಿ, ಶುಂಠಿ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಆನಂತರ ಬಾಣಲಿಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಜಜ್ಜಿದ ಬೆಳ್ಳುಳ್ಳಿ, ಕರಿಬೇವು, ಈರುಳ್ಳಿ, ಸಾಸಿವೆ ಹಾಕಿ ಒಗ್ಗರಣೆ ಮಾಡಿಕೊಂಡು ಟೊಮ್ಯಾಟೊ, ಕೋಳಿ ಮಾಂಸ, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹುರಿಯಿರಿ. ಬಳಿಕ ಗರಂ ಮಸಾಲೆ ಪುಡಿ, ರುಬ್ಬಿದ ಮಸಾಲೆ, ಸ್ವಲ್ಪ ನೀರು ಹಾಕಿ ಬೇಯಿಸಿ. ಇನ್ನೊಂದೆಡೆ ಹುರಿದ ತೆಂಗಿನ ತುರಿಗೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಂಡು ಕೋಳಿ ಮಸಾಲೆಗೆ ಸೇರಿಸಿ. ಬೇಕಿದ್ದಲ್ಲಿ ರುಚಿಗೆ ಅನುಸಾರವಾಗಿ ಉಪ್ಪು ಹಾಕಿ ಕುದಿಸಿ. ಕುದಿ ಬಂದ ಬಳಿಕ ಕೊತ್ತಂಬರಿ ಸೊಪ್ಪು ಉದುರಿಸಿ 1-2 ನಿಮಿಷ ಬೇಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ರುಚಿಕರವಾದ ಕೋಳಿ ಸಾರು ರೊಟ್ಟಿಯೊಂದಿಗೆ ಸವಿಯಲು ಬಲು ಸ್ವಾದಿಷ್ಟ. ಕೋರಿ ರೊಟ್ಟಿ ತಯಾರು. ನೆಕ್ಸ್ಟ್ ರೆಸಿಪಿ ಏನೋ ಇನ್ನೊಂದು ಚಿಕನ್ ಐಟಮ್ ಹೇಳಿದ್ದಾರೆ. ಅವರೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ನನಗಂತೂ ತಿನ್ನೋದು ಮಾತ್ರ ಕೆಲಸ. ಸೊ ಅವ್ರು ತಯಾರಿ ಮಾಡ್ಕೊಳ್ಳೋಷ್ಟು ಹೊತ್ತು ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ಐಶ್ವರ್ಯ KT ಸ್ಪೆಷಲ್ ಟೀ. ಈಗ ಇನ್ನೊಂದು ಚಿಕನ್ ರೆಸಿಪಿ. ಯಾವ ರೆಸಿಪಿ ಬನ್ನಿ ಕೇಳೋಣ. ಮೇಡಮ್, ಈಗ ಯಾವುದೋ ಚಿಕನ್ ರೆಸಿಪಿ ಅಂತ ಗೊತ್ತಾಯ್ತು, ಸರಿ ನೆನಪಿದೆ. ಏನು? ಚಿಕನ್ ಕಡಿಪತ್ತ. ಚಿಕನ್ ಕಡಿಪತ್ತ ನಾನೇ ನಾಮಕರಣ ಮಾಡಿರೋದು. ಓ, ವೆರಿ ನೈಸ್. ಹಾಗಾದ್ರೆ ನಿಮ್ಮದೇ ಓನ್ ರೆಸಿಪಿಯಾ? ಇನೋವೇಟಿವ್ ರೆಸಿಪಿ. ಸೊ ಕಡಿಪತ್ತ ಫುಲ್ ಇರುತ್ತೆ. ಅದಕ್ಕೆ ಕಡಿಪತ್ತ ಅಂತ ಹೆಸರು ಕೊಟ್ಟು. ಎಲ್ಲ ತೆಗ್ದು ತಿನ್ಬೇಕಾ ಅಥವಾ ಅದರಲ್ಲೇ ಇರುತ್ತೆ? ತಿನ್ನುವವರಿಗೆ ತಿನ್ಬಹುದು. ಅದು ಒಳ್ಳೇದಲ್ವಾ? ಒಳ್ಳೇದು. ಆದ್ರೆ ತುಂಬಾ ಲೆಕ್ಕಕ್ಕೆ ತಿನ್ಲಿಕ್ಕೆ ಆಗ್ತದೆ. ಬಟ್ ಅದರದ್ದು ಫ್ಲೇವರ್ ನಮ್ಗೆ ಚಂದ ಸಿಗ್ತದೆ. ಚಿಕನ್ ತಿನ್ನುವಾಗ ಗೊತ್ತಾಗ್ತದೆ. ತುಂಬಾ ಹೊತ್ತು ತೆಗಿಬಾರ್ದು. ಆ ಥರ ಎಲ್ಲ ಚಿಕನ್ ಐಟಮ್ ಎಲ್ಲ ಇರುವಾಗ ನನಗೆ ಹಸಿವು ಜಾಸ್ತಿ ಆಗ್ತಾ ಇದೆ. ಸ್ಟಾರ್ಟ್ ಮಾಡೋಣ. ಬಾಣಲೆ ಕೊಡಿ. ಸರಿ, ಇದಕ್ಕೆ ಇನ್ನು ಏನು ಹಾಕ್ಲಿ? ಎಣ್ಣೆ ಬೇಕು, ಹಾಕ್ಬೇಕು. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕ? ಸಾಕು. ಸ್ವಲ್ಪ ಬಿಸಿ ಆಗಲಿ. ಚಿಕನ್ ಕಡಿಪತ್ತ. ಅದಕ್ಕೆ ಇದು ಸೈಡ್ ಡಿಶ್ ಅಥವಾ ಏನು? ಇದು ಸೈಡ್. ಮತ್ತೆ ನಿಮಗೆ ಸ್ವಲ್ಪ ಗ್ರೇವಿ ಥರ ನೀವು ಮಾಡೋದಾದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕಿ ಅನ್ನೋದು ಇಟ್ಟು ಮಾಡ್ಬೋದು. ಬಟ್ ಇದು ಡ್ರೈ ಆಗಿ ಬರಬೇಕು. ಡ್ರೈ ಆಗಿ ಬರಬೇಕು.
ಡ್ರೈಯೇ ಇರಲಿ, ಆ ಕಡೆ ಗ್ರೇವಿ ಇದೆ ಅಲ್ವಾ. ಹೌದು, ಇವತ್ತು ನನ್ನ ಊಟ ಅಂತೂ ಭರ್ಪೂರ್ ಸೂಪರ್. ಸೊ ಚಿಕನ್ ಕಡಿಪತ್ತ ಹೇಳಿದ್ದೇನೆ. ಸೊ ಸ್ಟಾರ್ಟಿಂಗ್ ಕಡಿಪತ್ತದಿಂದಲೇ ಮಾಡಬೇಕು. ಸರಿ ಮಾಡಿ, ನಿಮ್ಮ ನಾಮಕರಣದ ಹಾಗೆ. ನಾಮಕರಣ ನಾನು ಮಾಡಿದ್ದು. ಸೊ ಸ್ಟಾರ್ಟಿಂಗ್ ಕಡಿಪತ್ತನೇ ಹಾಕುವ. ಈಗ ಅದರೊಟ್ಟಿಗೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ. ನನಗೆ ಬೆಳ್ಳುಳ್ಳಿ ಅಂದ್ರೆ ತುಂಬಾ ಇಷ್ಟ. ಸೊ ನನ್ನ ಏನಿದ್ರು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಇದ್ದೇ ಇರುತ್ತೆ. ಅದನ್ನು ಜಾಸ್ತಿ ಇರುತ್ತೆ. ಬೆಳ್ಳುಳ್ಳಿ ತುಂಬಾ ಇಷ್ಟ ನನಗೆ ತಿನ್ನುವುದಂದ್ರೆ. ಬೆಳ್ಳುಳ್ಳಿ ಅದ್ರ ಜೊತೆ ಸ್ವಲ್ಪ ಶುಂಠಿ ಕೂಡ ಹಾಕಿದ್ದೇನೆ, ಒಟ್ಟಿಗೆ ಕಟ್ ಮಾಡಿ ಇಟ್ಟಿದ್ದೇನೆ. ಶುಂಠಿ ಅಷ್ಟು ಇಷ್ಟ ಇಲ್ವೇನೋ, ಅದಕ್ಕೆ ಸ್ವಲ್ಪ ಇದೆ. ಗೊತ್ತಾಯ್ತಲ್ಲ? ಅದು ಗೊತ್ತಾಗ್ತಾ ಇದೆ. ಶುಂಠಿ ಒಂದಿಷ್ಟು, ಬೆಳ್ಳುಳ್ಳಿ ಒಂದಿಷ್ಟು. ಬೆಳ್ಳುಳ್ಳಿ ಸಹ ನಮ್ಮ ಮನೆಯಲ್ಲಿ ಬೆಳ್ಳುಳ್ಳಿ ಎಲ್ಲಿದ್ರು ಎಲ್ಲ ನನ್ನ ಪ್ಲೇಟಿಗೆ ಬಂದು ಸೇರ್ತದೆ. ಇಷ್ಟ ಅಲ್ವಾ ತಿನ್ನು ಅಂತ. ಬೆಳ್ಳುಳ್ಳಿ ಅಂದ್ರೆ ಭಾರಿ ಇಷ್ಟ. ಈಗ ಬೆಳ್ಳುಳ್ಳಿ ಒಟ್ಟಿಗೆ ನಾವು ಈರುಳ್ಳಿನೂ ಹಾಕುವ, ಯಾಕಂದ್ರೆ ಬೆಳ್ಳುಳ್ಳಿ ತುಂಬಾ ಸಣ್ಣದುಂಟು. ಸೊ ಒಟ್ಟಿಗೆ ಫ್ರೈ ಆಗ್ತದೆ ಅದು. ಈಗ ಸ್ವಲ್ಪ ಸ್ವಲ್ಪ ಕಡಿಪತ್ತ ಹಾಕೊಂಡು ಹೋಗೋದು. ಸೊ ಇದು ಮಧ್ಯ ಮಧ್ಯದಲ್ಲಿ ಸ್ವಾಹ ಸ್ವಾಹ ಅಂತ ಹೇಳಿದಾಗೆ ಆಗ್ತಾ ಇರೋದಾ? ಕಡಿಪತ್ತ ಅಂತ ಹೆಸರಿಟ್ಟ ಮೇಲೆ ಸ್ವಲ್ಪ ಕಡಿಪತ್ತ ಕಾಣ್ಬೇಕಲ್ಲ ಎದ್ದು. ಮತ್ತೆ ಯಾಕೆ ಅವರು ಕಡಿಪತ್ತ ಅಂತ ಹೆಸರಿಟ್ಟಾರಂತ ಬರ್ತದೆ. ಈಗ ಸ್ವಲ್ಪ ಒಂದು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಬೇಕು. ಇದು ಮತ್ತೆ ಪಕ್ಕ ಆಗ್ತದೆ, ಯಾಕಂದ್ರೆ ಚಿಕನ್ ಇದು ಸಣ್ಣ ಸಣ್ಣ ಕಟ್ ಮಾಡಿ ಇರುವುದು, ಬೋನ್ ಇಲ್ಲ ಇದರಲ್ಲಿ. ಇದು ಬೋನ್ಲೆಸ್ ಪೀಸ್. ಬೋನ್ಲೆಸ್ ಹಾಕಿದ್ದು ನಿಮ್ಗೆ ಬೇಕಾದ್ರೆ ಬೋನ್ ಇಟ್ಟು ವಿತ್ ಬೋನ್ ಮಾಡ್ಬೋದು. ನಾನು ಜಟ್ಪಟ್ ಅಂತ ಆಗ್ಬೇಕಲ್ಲ, ಅದಕ್ಕೆ ಸಣ್ಣ ಸಣ್ಣದು ಕಟ್ ಮಾಡಿ ಬೇಗ ಆಗ್ತದೆ. ಯಾಕಂದ್ರೆ ಇದರಲ್ಲಿ ನಮಗೆ ಗ್ರೈಂಡ್ ಮಾಡ್ಲಿಕ್ಕೆ ಎಂತ ಇಲ್ಲ, ಎಲ್ಲ ಮಸಾಲೆ ಹುಡಿಯಿಂದಾನೇ ಮಾಡಬೇಕು ನಾವು. ಇಂಥ ಡ್ರೈ ಐಟಮ್ ಎಲ್ಲ ಇರುವಾಗ ಸ್ವಲ್ಪ ಬೋನ್ಲೆಸ್ ಪೀಸ್ ಇದ್ರೆ ಒಳ್ಳೇದಾಗ್ತದೆ, ತಿನ್ಲಿಕ್ಕೆ ಒಳ್ಳೇದಾಗ್ತದೆ. ಈಗ ಟೊಮೆಟೊ ಅರ್ಧ ಸಾಕು, ಜಾಸ್ತಿ ಏನು ಬೇಡ. ಓಕೆ, ಸ್ವಲ್ಪ ಹುಳಿ ಅಂಶ ಬರಲಿ ಅಂತ ಸ್ವಲ್ಪ ಅಷ್ಟೇ ಟೇಸ್ಟ್ ಬರಲಿ. ಉಪ್ಪು ಹಾಕ್ತೇನೆ. ಈಗ ನನಗೆ ಅರಸಿನ ಪುಡಿ ಸ್ವಲ್ಪ ಸಾಕು. ಚಿಟ್ಕಿ ಬರ್ ಚಿಕನ್ ಸ್ವಲ್ಪ ಇದೆ, ಚಿಟ್ಕಿ ಬರ್ ಸಾಕು. 1/4 ಸ್ಪೂನ್ ಬೇಡ. ನಮಕ್ಕಲ್ಲ, ಚಿಟ್ಕಿ ಬರ್ ಅರಸಿನ ಹಲ್ದಿ ಸಾಕಾ? ಸಾಕು. ಈಗ ಒಂದು ಪೆಪ್ಪರ್ ಒಂದು ಸ್ವಲ್ಪ ಜಾಸ್ತಿ ಇದಕ್ಕೆ. ಪೆಪ್ಪರ್ ಒಂದು ಅರ್ಧ ಸ್ಪೂನು ಜಾಸ್ತಿ ಹಾಕಿ, ಯಾಕಂದ್ರೆ ಬೇರೆ ಖಾರ ಇಲ್ಲ ನಮ್ಗೆ, ಇದರದ್ದೇ ಖಾರ ಬರ್ಬೇಕು. ಹಾಕಿ ಹಾಕಿ, ಯಾಕಂದ್ರೆ ಇದು ಖಾರ ಅವರ ಪೆಪ್ಪರ್ ನಿಮ್ಗೆ ಒಳ್ಳೆ ಖಾರನೂ ಸಿಗುತ್ತೆ, ಆರೋಮಾನು ಸಿಗುತ್ತೆ. ಇದು ಖಾರ ಇರ್ಬೇಕು, ಖಾರ ಬೇಕು. ಇದು ಸಾಕು, ಸಾಕು ಸಾಕು. ಈಗ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಅಂದ್ರೆ ಒಂದು 1/4 ಸ್ಪೂನ್ ಅಷ್ಟೇ ಬೇಕು, ಜಾಸ್ತಿ ಬೇಡ. ಓಕೆ, ಅಷ್ಟು ಬೇಡ, ಅಷ್ಟು ಬೇಡ ನೋಡಿ. ಸಾಕು ಸಾಕು, ಅಷ್ಟೇ ಸಾಕು. ಯಾಕಂದ್ರೆ ಇದು ಪೆಪ್ಪರ್ ಸ್ವಲ್ಪ ಜಾಸ್ತಿ ಬೇಕು ಇದಕ್ಕೆ. ನಮ್ಮ ಕಡಿಪತ್ತ. ಸೊ ಇದು 3ನೇ ಸರಿ ಹೋಗ್ತಾ ಇರೋದು. ಮೈಸೂರು ಪಾಕಲ್ಲಿ ಗೀ ಹಾಕ್ತಾ ಹಾಕ್ತಾ ಕಡ್ಲೆಟ್ ಹಾಕ್ತಾ ಮಾಡ್ತಾರೆ. ಮಧ್ಯ ಮಧ್ಯದಲ್ಲಿ ತುಪ್ಪ ಹಾಕ್ತಾ ತಿರುಗಿಸ್ತಾ ಇರಿ ಅಂತ ಹೇಳಿದಾಗ ಮಧ್ಯ ಮಧ್ಯದಲ್ಲಿ ಕರಿಬೇವು ಹಾಕಿ ತಿರುಗಿಸ್ತಾ ಇರ್ಬೇಕು. ಈಗ ಚಿಕನ್ ಹಾಕುವ. ಚಿಕನ್ ನೋಡಿ ಸಣ್ಣ ಸಣ್ಣ ಪೀಸ್ ಮಾಡಿದ್ದೇನೆ. ಸ್ವಲ್ಪ ಉಪ್ಪು ಹಾಕುವ. ಸೊ ಕೆಲವರು ನಾನು ಬೇರೆ ಇದು ಚಿಕನ್ ಕಡಿ ಪತ್ತ ಇದೆಲ್ಲ ತಿಂದಿದ್ದೀನಿ, ಅದನ್ನು ಪೂರ್ತಿಯಾಗಿ ಗ್ರೈಂಡ್ ಮಾಡಿ ಅದಕ್ಕೆ ಹಾಕ್ತಾರೆ ಕಡಿಪತ್ತ. ಸೊ ಇದು ನೀವು ಹಾಗೆ ಹೋಲ್ ಆಗಿ ಹಾಕ್ತಾ ಇದ್ದೀನಿ. ಸೊ ಇದು ಇನ್ನೂ ಬೇರೆ ರೀತಿಯ, ಅಂದರೆ ತಿನ್ನುವಾಗ ಬೈಟ್ ಸಿಗುತ್ತೆ. ಹೌದೌದು. ಈಗ ಇದಕ್ಕೆ ನೀರು ಬೇಕು, ನೀರು ಹಾಕಿ ಬೇಯಬೇಕು. ಅದು ನೀರು ಬೇಕೆ ಅದಕ್ಕೆ. ಚಿಕನ್ ಅದರ ನೀರು ಬಿಟ್ಕೊಳ್ಳುತ್ತಲ್ವಾ? ಇಲ್ಲ, ನೀವು ಬೇಕು ಇರಲಿ ನೀರು ನೋಡಿ. ಸ್ವಲ್ಪ ಸಾಕು ಸಾಕು, ಅಷ್ಟು ಸಾಕು. ನೀರು ಈಗ ಕರಿಬೇವು ಹಾಕಿ, ಈಗ ನೀವು ಏನೇ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಸ್ವಲ್ಪ ಕರಿಬೇವು ಹಾಕ್ತಾ ಇರಿ. ಓಕೆ, ಈಗ ನಾವು ಲಿಡ್ ಹಾಕಿ ಸ್ವಲ್ಪ ಬೇಯ್ದೆ, ಅದು ಪಕ್ಕ ಬೇಯ್ತದೆ. ನಾನು ನೀವು ಹಾಗೆ ಇಟ್ಕೊಂಡು ನಿಂತಿರುವಾಗ ವಿರಾಟ್ ನಿಂತಿದ್ದಾರೆ ಅಂತ ಅಲ್ಲಿ ನಿಮಗೆ ನಾನು ಹೇಳಿದ್ದು ನೆನಪಾಯಿತು. ಇದು ಈಗ ಆಗಿದೆ, ಬೇಯ್ತಾ ಬಂದಿದೆ.
ಬೇಗ ಬೇಯ್ತದೆ. ಅದಂದ್ರೆ ಸಣ್ಣ ಈ ಥರ ಸಣ್ಣ ಚಿಕ್ಕ ಚಿಕ್ಕ ಪೀಸಸ್ ಹೌದು. ಬೇಗ ಬೇಯುತ್ತೆ. ಇದು ಜಟ್ಪಟ್ ಮಾಡುವವರಿಗೆಲ್ಲ ಹ್ಮ್ ಒಳ್ಳೆಗೆದು. ಈಗ ಚೂರು ಕೊತ್ತಂಬರಿ ಸೊಪ್ಪು ಹಾಕುವ. ಈಗ ಓಕೆ, ನಾನು ಈಗ ಮತ್ತೆ ಪುನಃ ಕರಿಬೇವು ಇದೆ ಅಂತ ಅನ್ಕೊಂಡೆ. ಕರಿಬೇವು ಇದೆ, ಇದೆಯಾ? ಇನ್ನೂ ಇದೆ. ನಾವು ಸ್ಟಾರ್ಟ್ ಮಾಡಿದ್ದು ಕರಿಬೇವಿಂದ, ಎಣ್ಣೆ ಮಾಡೋದು ಎಣ್ಣೆ ಕೂಡ ಮಾಡೋದು ಕರಿಬೇವು. ಕರಿಬೇವಿಂದ. ನೋಡಿ, ನೋಡ್ಲಿಕ್ಕೂ ಚಂದ ಕಾಣ್ತದಲ್ಲ, ಕರಿಬೇವು ಕಾಣ್ತಾ ಉಂಟು. Yes, ಹೆಸರಿಗೆ ತಕ್ಕ ಕರೆಕ್ಟ್ ಆಗಿ ನಾಮಕರಣ ಮಾಡಿದ್ದೀನಿ ಅಲ್ವಾ? ಕರೆಕ್ಟ್ ಇದೆ ಅಲ್ಲ? ಕರೆಕ್ಟ್ ಇದೆ. ಈಗ ನೋಡಿ, ಸ್ವಲ್ಪ ಕ್ಯಾಶು ಹಾಕುವ. ಓ ಇದರ ಜೊತೆನೆ. ಓಕೆ, ಫ್ರೈ ಮಾಡಬೇಕು ಅಂತ ಇಲ್ಲ? ಬೇಡ ಬೇಡ ಬೇಡ, ಅದರಲ್ಲೇ ಸ್ವಲ್ಪ ಇದ್ರೆ ಅದರಲ್ಲೇ ಉರಿ, ಅಂದ್ರೆ ಎಣ್ಣೆ ಇದೆಯಲ್ಲ ಅದರಲ್ಲಿ ಮಿಕ್ಸ್ ಆಗಿ ಅಲ್ಲಿ ಉರಿತದೆ. ಸ್ಟಾರ್ಟಿಂಗ್ ನೀವು ಎಣ್ಣೆ ಹಾಕಿ ಉರಿಬೇಕಂತ ಏನಿಲ್ಲ. ಈಗ ಇದು ರೆಡಿ ಆಗಿದೆ. ಓಕೆ, ಈಗ ನಾನು ಗ್ಯಾಸ್ ಆಫ್ ಮಾಡ್ತೇನೆ. ಈಗ ನಮಗೆ ಒಂದು ಐಟಮ್ ಹಾಕ್ಲಿಕ್ಕೆ ಉಂಟು, ಗ್ಯಾಸ್ ಆಫ್ ಮಾಡಿ ಹಾಕ್ಲಿಕ್ಕೆ. ಅದು ಲಿಂಬೆ ಸ್ವಲ್ಪ, ಯಾಕಂದ್ರೆ ಟೊಮ್ಯಾಟೊ ಬೇರೆ ಹಾಕಿದ್ರಿ, ಮತ್ತೆ ಸ್ವಲ್ಪ ಹಾಕಿದ್ದೇನೆ. ಇದು ಸ್ವಲ್ಪ, ಯಾಕಂದ್ರೆ ಇದು ಪೆಪ್ಪರ್ ಇದೆ ಅಲ್ಲ ಇದಕ್ಕೆ ಜಾಸ್ತಿ, ಸ್ವಲ್ಪ ಜಾಸ್ತಿ ಏನು ಬೇಡ. ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಹಾಕಿದ್ರೆ ಅದು ಸ್ವಲ್ಪ ಚೇಂಜ್, ಇದು ಟೇಸ್ಟ್ ಚೇಂಜ್ ಬರ್ತದೆ, ಗೊತ್ತಾಗ್ತದೆ ನಿಮಗೆ. ನಾವು ಸರ್ವ್ ಮಾಡುವ ಇದನ್ನು. ಇದು ಆಯ್ತು, ಈಗ ಆಗಿದೆ, ಇದು ರೆಡಿ, ಡನ್, ರೆಡಿ ಇದೆ. ಸರ್ವ್ ಮಾಡಿ. ಈಗ ನಾವು ಸರ್ವ್ ಮಾಡುವ. ಈಗ ಇದಕ್ಕೆ ಸ್ವಲ್ಪ ಉಳಿದ ಕೊತ್ತಂಬರಿ ಸೊಪ್ಪನ್ನು ಹಾಕಿ, ಕರಿಬೇವು, ಕೊನೆಗೆ ಪುನಃ ಕರಿಬೇವು, ಕಡಿಪತ್ತ. ನಮ್ಮ ಚಿಕನ್ ಕಡಿಪತ್ತ ರೆಡಿ. ತಿಂದು ಹೇಗುಂಟು ಹೇಳಿ. ಘಮ ಅಂತೂ ಸೂಪರ್ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಎಸ್ ಮೇಡಮ್, ಸೊ ಸೂಪರ್ ರೆಸಿಪಿ. ಹಾ, ಘಮ ಬರ್ತಾ ಇದ್ರೆ ಬೇಗ ಬೇಗ ಓಡಿ ಬಂದು ಇದನ್ನು ತಿನ್ನಬೇಕು, ಅಷ್ಟು ಒಳ್ಳೆ ಘಮ ಬರ್ತಾ ಇದೆ. ಹೇಗೆ ತಯಾರಿಸೋದು ಈ ಚಿಕನ್ ಕಡಿಪತ್ತ ಮತ್ತೊಮ್ಮೆ ನೋಡಿ. ಚಿಕನ್ ಕಡಿಪತ್ತ ತಯಾರಿಸುವ ವಿಧಾನ. ಮೊದಲಿಗೆ ಬಾಣಲೆಯಲ್ಲಿ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಕರಿಬೇವು, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಅರಶಿನ ಪುಡಿ, ಕರಿಮೆಣಸಿನ ಪುಡಿ, ಗರಂ ಮಸಾಲೆ ಪುಡಿ, ಕರಿಬೇವು, ಕೋಳಿ ಮಾಂಸ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು, ಮತ್ತೆ ಪುನಃ ಕರಿಬೇವು ಹಾಕಿ ಬೇಯಿಸಿ. ಕೋಳಿ ಮಾಂಸ ಬೆಂದ ನಂತರ ಕೊತ್ತಂಬರಿ ಸೊಪ್ಪು, ಕರಿಬೇವು, ಗೋಡಂಬಿ ಹಾಕಿ 1-2 ನಿಮಿಷ ಬೇಯಿಸಿ. ಬೆಂಕಿ ಆರಿಸಿ ನಿಂಬೆ ರಸ ಉದುರಿಸಿ. ಈಗ ಬಾಯಲ್ಲಿ ನೀರೂರಿಸುವ ಚಿಕನ್ ಕಡಿಪತ್ತ ಸವಿಯಲು ಸಿದ್ಧ. ಎಸ್ ಮೇಡಮ್, ಸೊ ಫಸ್ಟ್ ಇದುವಾ ಸ್ಟಾರ್ಟರ್ಸ್, ಇದು ಕೋರಿ ರೊಟ್ಟಿ, ಕೋರಿ ರೊಟ್ಟಿ ಸ್ಪೆಷಲ್ ಅಲ್ಲ? ಕೋರಿ ರೊಟ್ಟಿ ತಗೊಳ್ಳಿ. ಆದರೆ ಇದನ್ನು ಹಾಗೆ ಹಾಕಿ ಮುಳುಗಿಸಿ ತಿಂತಾ ಇರಬೇಕು, ಆಗ ಮಾತ್ರ ಚೆನ್ನ. ಬಟ್ ಈಗ ಜಸ್ಟ್ ಹೀಗೆ ನೋಡ್ತೀನಿ, ಆಯಿತಾ? ನಾನು ಸೂಪರ್, ವಾವ್, ತುಂಬ ಚೆನ್ನಾಗಿದೆ. ಅದನ್ನು ಹಾಕ್ತಾ ತಿಂತಾ ಇದ್ರೆ ಸ್ವರ್ಗ, ತುಂಬ ಚೆನ್ನಾಗಿರುತ್ತೆ. ಸೊ ಇದು ಟೇಸ್ಟ್ ನೋಡೋಣ. ತಗೊಳ್ಳಿ. ಸೊ ನಾನು ಕಾರ್ಯಕ್ರಮ ಮುಗಿಸಿ ಆರಾಮ್ಸೆ ಕೂತ್ಕೊಂಡು ಎಲ್ಲ ತಿಂತೀನಿ ಆಮೇಲೆ. ಆಯ್ತು. ವಾವ್, ಸೂಪರ್, ತುಂಬ ಚೆನ್ನಾಗಿದೆ. ಸೊ ನೀವು ಚಿಕ್ಕ ಚಿಕ್ಕ ಪೀಸಸ್ ಹಾಗೆ ಮಾಡಿದ್ದೀರಿ, ಸ್ವಲ್ಪ ದೊಡ್ಡದಿದ್ರು ಇನ್ನೂ ಚೆನ್ನಾಗಿರುತ್ತೆ. ಬಟ್ ಈ ಥರ ಕೂತ್ಕೊಂಡು ಒಂದೊಂದೇ ಪೀಸ್ ಹಾಗೆ ತಿನ್ನೋದಕ್ಕೆ ಒಳ್ಳೆಯದು. ತುಂಬ ಚೆನ್ನಾಗಿದೆ. ತೋಟ್ರಿ ಅದರ ಹೆಸರು ಇನ್ನೊಮ್ಮೆ ಹೇಳಿ. ಚಿಕನ್ ಕರಿಪತ್ತ. ಅದರ ಘಮ ಕರೆಕ್ಟಾಗಿ ಬರ್ತಾ ಇದೆಯಲ್ಲ, ಹೆಸರಿಗೆ ತಕ್ಕವಾಗಿ ತುಂಬ ಚೆನ್ನಾಗಿದೆ. ಸೊ ಪೆಪ್ಪರ್ದು ಕೂಡ ಒಂದು ಖಾರ ಚೆನ್ನಾಗಿದೆ. ವೆರಿ ಈಸಿ, ತುಂಬ ಈಸಿ, ಯಾರು ಮಾಡ್ಬೋದು. ತುಂಬ ಈಸಿ ಇದೆ, ತುಂಬ ಚೆನ್ನಾಗಿದೆ ಮೇಡಮ್. ಎರಡು ಕೂಡ ಸೂಪರ್ಬ್ ರೆಸಿಪಿ. ಅದನ್ನು ಈ ಥರ ಸ್ವಲ್ಪ ತಿಂದರೆ ಸಾಲದು, ಆರಾಮ್ಸೆ ಕುತ್ಕೊಂಡು ಊಟ ಮಾಡಬೇಕು ಅದನ್ನು. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತಿನ ನನ್ನ ಮಧ್ಯಾಹ್ನದ ಊಟ ಅಂತೂ ಭರ್ಪೂರಾಗಿ ತುಂಬ ಚೆನ್ನಾಗಿದೆ.
ಸೊ ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ರೆಸಿಪಿ ಹೇಳ್ಕೊಡೋದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೂಪರ್, ತುಂಬ ಚೆನ್ನಾಗಿದೆ. ಖಂಡಿತ ಟ್ರೈ ಮಾಡಿ ನೋಡಿ. ಯಾವುದಿದು ಚಿಕನ್ ಕರಿ ಪತ್ತ, ಆಹಾ ಆಸಮ್ ಟೇಸ್ಟ್. ಸೊ ಟ್ರೈ ಮಾಡ್ತಾ ಇರಿ. ನಾನು ಇದನ್ನು ಖಾಲಿ ಮಾಡ್ತಾ ಇರ್ತೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.